ಬಳಿಕ ಮತ್ತೊಮ್ಮೆ ಜನಶ್ರೀ ನ್ಯೂಸ್ಗೆ ಸ್ವಾಗತ. ಜನಶ್ರೀ ನ್ಯೂಸ್ ಸೇವ್ ಸಿದ್ದು ಅಭಿಯಾನದ ಇಂಪ್ಯಾಕ್ಟ್ ಆಗಿದೆ. ಹರ್ಷ ಗಜೇಂದ್ರನ ಸಹಾಯದಿಂದ ಈಗಾಗಲೇ ಸಿದ್ದುವನ್ನ ಅರಣ್ಯ ಇಲಾಖೆ ಮೇಲೆತ್ತಿದ್ದಾರೆ. ಆದ್ರೂ ಮತ್ತೆ ಹೊಂಡಕ್ಕೆ ಸಿದ್ದು ಇಳಿತಾ ಇತ್ತು. ಹಾಗಾಗಿ ಸಿದ್ದುವನ್ನ ಎಲ್ಲೂ ಬಿಡದೆ ಹರ್ಷ ಗಜೇಂದ್ರ ಸುತ್ತುವರೆದಿದೆ. ಆನೆ ನೋಡಲು ಗ್ರಾಮಸ್ಥರು ಕೂಡ ಮುಗಿಬಿದ್ದಿದ್ದು ಗ್ರಾಮಸ್ಥರನ್ನ ಚದುರಿಸಲು ಅರಣ್ಯ ಇಲಾಖೆ ಈಗಾಗಲೇ ಹರಸಾಹಸ ಪಟ್ಟಿದೆ. ಇನ್ನು ಆನೆ ಸಿದ್ದುಗೆ ಅರವಳಿಕೆ ಚುಚ್ಚುಮದ್ದನ್ನ ಅರಣ್ಯ ಇಲಾಖೆ ಸಿಬ್ಬಂದಿಗಳು ನೀಡಿದ್ದಾರೆ. ಹಳೆ ವಿಜುವಲ್ ಅದು ಹೊಡೆಯೋದು ಅದೆಲ್ಲ ಶಾರ್ಟ್ಸ್ ಇದೆ. ತಗೊಂಡಿಲ್ಲ ಅಣ್ಣ, ಬ್ಲಾಂಕ್ ಬರ್ತಿದೆ ಅಂತ ಹೇಳಿದ್ರೆ ಈ ಬಗ್ಗೆ ಮಾತನಾಡ್ತಾರೆ ಪ್ರಾಣಿ ಪ್ರಿಯರು ಆದಂತಹ ಕಿರಣ್ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕಿರಣ್ ಅವರೇ ನಮಸ್ತೆ. ನಮಸ್ತೆ ಅವರೇ. ಕಿರಣ್ ಅವರೇ, 1.5 ತಿಂಗಳಿಂದಲೂ ಕೂಡ ಆನೆ ಸಂಕಷ್ಟದಲ್ಲಿತ್ತು. ಆದ್ರೆ 2 ದಿನದಿಂದ ನಮ್ಮ ಜನಶ್ರೀ ನ್ಯೂಸ್ ಈ ಬಗ್ಗೆ ಎಳೆಯಾಗಿ ನ್ಯೂಸ್ ಅನ್ನ ಬಿತ್ತರ ಮಾಡಿತ್ತು. ಈಗ ಅರಣ್ಯ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ, ಏನ್ ಹೇಳ್ತೀರಾ? ನಾನು ಇದು ಒಂದೇ ಹೇಳೋದು, ಇದು ನಮ್ಗೆ ಯಾರಿಗನೇ ಏಟಾದ್ರೆ ನಮ್ಮ ಮನುಷ್ಯರಿಗೆ ಏನೋ ಒಂದು ಆಕ್ಸಿಡೆಂಟ್ ಆದ್ರೆ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂತಾರೆ. ಈ ಪ್ರಾಣಿ ಬಂದಾಗ ಯಾಕೆ ಇದು ಗೌರ್ಮೆಂಟ್ ಆಗ್ಲಿ ಫಾರೆಸ್ಟ್ ಅಫಿಷಿಯಲ್ ಆಗ್ಲಿ ಇಷ್ಟು ಸ್ಲೋ ಆಕ್ಷನ್ ತಗೊಂಡ್ರು? ನಾವು ಇದು ನಾವು ಯಂಗ್ ಇಂಡಿಯಾ ವೈಲ್ಡ್ ಇಂಡಿಯಾ ಅಂತ ನಾನು ಮಾತಾಡ್ತಾ ಇರೋದು ಕೇಳು. 40 ದಿನದಿಂದ ನಾವು ಇದನ್ನ ಕ್ಯಾಂಪೇನ್ ಮಾಡ್ತಾ ಇದೀವಿ. ಸೇವ್ ನಮ್ಮ ಸಿದ್ಧ ಅಂದ್ಬಿಟ್ಟು ಕ್ಯಾಂಪೇನ್ 40 ದಿನದಿಂದ ಮಾಡ್ತಾ ಇದೀರಿ. ಆದ್ರೂ ಇವತ್ತು ಎಚ್ಚರಿಕೆ ತಗೊಂಡಿದ್ದಾರೆ. ಇವತ್ತು ಯಾವ್ದೋ ಒಂದು ರೀತಿಯಲ್ಲಿ ಒಂದು ಖುಷಿ ಆಗ್ತದ. ಇಷ್ಟು ದಿನ ಬೇಕಾ ನಮ್ಮ ಜನರಿಗೆ ಒಂದು 5,000 kg ಆನೆ ನರಳ್ತಾ ಇದೆ ಡೈಲಿ. ಅದ್ರನ್ನ ಇವಾಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಕ್ಕೆ ಇಷ್ಟು ದಿನ ಬೇಕಾಯ್ತು ಅಂತ ಅದೇ ಬೇಜಾರಾಗದು ನಮ್ಗೆ. ಎನಿವೆ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ಅದಕ್ಕೆ ಒಂದು ಅಂತಿಮ ತೀರ್ಪು ಕೊಡ್ಬೇಕು ಅವ್ರು. ಅದಕ್ಕೆ ಲಾಜಿಕಲ್ ಎಂಡ್ ಕೊಟ್ಬಿಟ್ಟು ಆಮೇಲೆ ಇನ್ನೊಂದು ಅದನ್ನ ವಾಪಸ್ ಕಾಡಿಗೆ ಬಿಡಕ್ಕೆ ಬೇಡ ಅದು. ಯಾಕೆಂದ್ರೆ ಪೋಚರ್ಸ್ ಅದನ್ನ ಬಿಡಲ್ಲ. ಅವ್ರನ್ನ ಹೊರಡಿ ಸಾಯಿಸ್ಬಿಡ್ತಾರೆ ಪೋಚರ್ಸ್ ಅದಂತಕ್ಕೋಸ್ಕರ. ಸೊ ಅದಕ್ಕೆ ಇದನ್ನ ರೆಸ್ಕ್ಯೂ ರಿಹಾಬಿಲಿಟೇಷನ್ ಸೆಂಟರ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಒಳ್ಳೆ ಚಿಕಿತ್ಸೆ ಕೊಟ್ಟು ಅಲ್ಲೇ ಇದನ್ನ ಇಡ್ಬೇಕು ಅಂತ ನಮ್ಮ ಕೋರಿಕೆ. ಅಕಸ್ಮಾತ್ ಅವ್ರ ಕೈಲಿ ಹಣ ಇಲ್ಲ ಒಂದು ನಾವೆಲ್ಲ ಹಣ ಕೂರಿಸಿ ಅದ್ರ ದತ್ತು ತಗೊಂಡೋಗಿ ನಾವು ರೆಡಿ ಇದೀರ ಆನೆನ. ಇಷ್ಟು ನಾನು ಹೇಳ್ಬಿಟ್ಟು ನಾನು ಅದಕ್ಕೆ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ. ನಾನು 40 ದಿನದಿಂದ ನಾನು ನೋಡಿದ್ಮೇಲೆ ನಂಗೆ ತುಂಬಾ ಬೇಜಾರಾದ್ಮೇಲೆ ಈ ಹೋರಾಟ ಸ್ಟಾರ್ಟ್ ಮಾಡಿದೆ. ಸೇವ್ ನಮ್ಮ ಸಿದ್ಧ ಕ್ಯಾಂಪೇನ್ ಅಂದ್ಬಿಟ್ಟು ಯಂಗ್ ಇಂಡಿಯಾ ವೈಲ್ಡ್ ಇಂಡಿಯಾ ಅಂತ ನಾನು ಆಮೇಲೆ ನನ್ನ ಹೆಂಡತಿ ಸವಿತಾ ಅಂದ್ಬಿಟ್ಟು ಇಬ್ರು ಸೇರಿ ಸ್ಟಾರ್ಟ್ ಮಾಡಿ ಇವತ್ತು ನಮ್ಗೆ ಒಂಥರ ಸ್ವಲ್ಪ ಖುಷಿ ಆಗ್ತಾ ಇದೆ. ಇವತ್ತು ಎಚ್ಚರಿಕೆ ಎತ್ಕೊಂಡ್ರಲ್ಲಪ್ಪ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಮೇಲೆ ನಮ್ಮ ಗವರ್ಮೆಂಟ್ ಅಂದ್ಬಿಟ್ಟು ಇಷ್ಟು ಹೇಳ್ಬಿಟ್ಟು ನಾನು ಮುಗಿಸ್ತೀನಿ. ಥ್ಯಾಂಕ್ ಯು. ಓಕೆ ಕಿರಣ್ ಅವರೇ, ಜನಶ್ರೀ ನ್ಯೂಸ್ ನೊಂದಿಗೆ ಮಾತನಾಡಿದ್ದಕ್ಕಾಗಿ ಧನ್ಯವಾದಗಳು ತಮಗೆ. ಈ ಬಗ್ಗೆ ಮಾತನಾಡೋದಕ್ಕೆ ವನ್ಯಜೀವಿ ತಜ್ಞರು ಆದಂತಹ ಸಂಜಯ್ ಗುಬ್ಬಿ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಂಜಯ್ ಅವರೇ ನಮಸ್ತೆ. ನಮಸ್ಕಾರ. ಸಂಜಯ್ ಅವರೇ, ಈಗ ನಿಮ್ ಗಮನಕ್ಕೆ ಬಂದಿರುತ್ತೆ ಆನೆ ಸಿದ್ದುಗೆ ಗಾಯ ಆಗಿದೆ, ಕಾಲಿಗೆ ಫುಲ್ ಗಾಯ ಆಗಿರುವಂತದ್ದು. ಇಂಥ ಕಾಯಿಲೆ ಬಂದಾಗ ಯಾವ ರೀತಿ ಚಿಕಿತ್ಸೆಯನ್ನ ಕೊಡ್ಬೇಕಾಗತ್ತೆ ಅಂತ? ನೋಡಿ, ಆನೆ ಅಷ್ಟೇ ಅಲ್ಲ, ಇನ್ ಯಾವುದೇ ವನ್ಯಜೀವಿಗಳು ಅನೈಸರ್ಗಿಕ ಕಾರಣಗಳಿಂದ ಗಾಯ ಆದ್ರೆ, ಅಂದ್ರೆ ಒಂದು ವಾಹನದ ಡಿಕ್ಕಿ ಹೊಡೆದು ಅದಕ್ಕೆ ಗಾಯ ಆದ್ರೆ, ಅಥವಾ ಬೇಟೆಗಾರರು ಅದಕ್ಕೆ ಉರುಳು ಹಾಕಿ ಸಿಗಾಕೊಂಡಿದ್ದಾರೆ ಅಂತ ಕಂಡಿದ್ದ ಅಂತ ಸಂದರ್ಭದಲ್ಲಿ ಯಾವುದೇ ವನ್ಯಜೀವಿಗಳಿಗೆ ಅವಾಗ ನಾವು ಚಿಕಿತ್ಸೆ ಕೊಡ್ಬೇಕಾಗ್ತದೆ. ಇದೊಂದೇ ವಿಚಾರದಲ್ಲಿ ಹೇಳೋದಲ್ಲ, ಎಲ್ಲಾ ವಿಚಾರದಲ್ಲೂ ಹೇಳ್ಬೇಕಾದ್ರೆ ಹುಲಿ ಇರ್ಬೋದು, ಚಿರತೆ ಇರ್ಬೋದು, ಆನೆ ಇರ್ಬೋದು, ಜಿಂಕೆ ಇರ್ಬೋದು. ಆದ್ರೆ ನೈಸರ್ಗಿಕ ಕಾರಣಗಳಿಂದ ಅದು ಕಾಡಿನಲ್ಲೆಲ್ಲೋ ಬಿದ್ದು ಆತರ ಗಾಯ ಪೆಟ್ಟು ಮಾಡ್ಕೊಂಡಿದ್ರೆ ಅದಕ್ಕೆ ನಾವು ಚಿಕಿತ್ಸೆ ಕೊಡ್ಲಿಕ್ಕೆ ಹೋಗಬಾರ್ದು. ಅದು ನಿಸರ್ಗದ ಕಾನೂನಿನ ವಿರುದ್ಧನೂ ಸಹ ಆಗೋಗ್ತದೆ. ಆದ್ರೆ ಈ ಆನೆ ಅನೈಸರ್ಗಿಕ ಕಾರಣಗಳಿಂದ ಪೆಟ್ಟಾಗಿರೋದ್ರಿಂದ ಅದಕ್ಕೆ ಮುಂಚೆನೆ ಅದಕ್ಕೆ ಚಿಕಿತ್ಸೆ ಕೊಡಬಹುದಿತ್ತು ನನ್ನ ಪ್ರಕಾರ. ಆದ್ರೆ ಚಿಕಿತ್ಸೆ ಕೊಡುವಾಗ ಅಲ್ಲಿನ ಸುತ್ತಮುತ್ತಲ ವಾತಾವರಣ, ಬೆಟ್ಟ ಗುಡ್ಡ ಪ್ರದೇಶ ಇದೆಯಾ, ಈ ಪ್ರಾಣಿಗೆ ಅರವಳಿಕೆ ಕೊಟ್ರೆ ಅದು ತಡ್ಕೊಳ್ಳುತ್ತಾ, ಅಥವಾ ಗುಡ್ಡ ಪ್ರದೇಶದಲ್ಲಿದ್ರೆ ಅರವಳಿಕೆ ಕೊಟ್ಟು ಬಿದ್ದು ನೀರಿಗೆ ಬಿದ್ದು ಸಾಯುವಂತ ಪ್ರದೇಶದಲ್ಲಿ ಇದೆಯಾ, ಅದನ್ನೆಲ್ಲ ನೋಡಿ ಚಿಕಿತ್ಸೆ ಕೊಡ್ಬೇಕಾಗ್ತದೆ. ಒಂದು ಬಹಳ ಮುಖ್ಯವಾದ ವಿಚಾರ. ಎರಡನೇದೇನು ಅಂತ ಅಂದ್ರೆ, ಇತ್ತೀಚಿನ ದಿನಗಳಲ್ಲಿ ವನ್ಯಜೀವಿಗಳ ಬಗ್ಗೆ 10 ಜನ 100 ಅಭಿಪ್ರಾಯಗಳು ಕೊಡ್ತಾರೆ. ಕೆಲವ್ರಿಗಂತೂ ಅದ್ರ ಬಗ್ಗೆ ಅರಿವೇ ಇರೋದಿಲ್ಲ, ವನ್ಯಜೀವಿಗಳ ಬಗ್ಗೆ ಅರಿವೇ ಇರೋದಿಲ್ಲ. ಆದ್ರೆ ರಾತ್ರೋರಾತ್ರಿ ಅದರ ಬಗ್ಗೆ ತಜ್ಞರು ಹಾಕ್ತಾರೆ, ಅದನ್ನ ಮಾಧ್ಯಮಗಳಲ್ಲೂ ಹಾಕ್ತಾರೆ. ಮಾಧ್ಯಮಗಳು ಅಷ್ಟೇ ಈ ತರ 10 ಯಾರಿಗೂ ಅರಿವಿಲ್ದಿದ್ದವರು ಅಭಿಪ್ರಾಯಗಳನ್ನು ದೊಡ್ಡದಾಗಿ ಹಾಕ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಒತ್ತಡ ಬಂದ್ ಬಿದ್ಬಿಡ್ತದೆ ಅರಣ್ಯ ಇಲಾಖೆ ಮೇಲೆ ಮತ್ತೆ ಸರ್ಕಾರದ ಮೇಲೆ. ಹಾಗಾಗಿ ಯಾರೂ ಇದ್ರ ವಿರುದ್ಧ ಕ್ರಮ ಕೈಗೊಳ್ಳಿ ರೀತಿ ಎಲ್ಲ ಹಿಂಜರಿತಾರೆ ಇವಾಗ. ಯಾಕಂದ್ರೆ ಈ ಅರಿವಿಲ್ದವ್ರು ಸಹ ಅದಕ್ಕೆ ಒಂದು 10 ಹಂಗ್ ಮಾಡ್ಬೇಕಿತ್ತು, ಹಿಂಗ್ ಮಾಡ್ಬೇಕಿತ್ತು. ಒಬ್ರು ಅದಕ್ಕೆ ಚಿಕಿತ್ಸೆ ಕೊಡ್ಬೇಕು ಅಂದ್ರೆ ಇನ್ನೊಬ್ರು ಚಿಕಿತ್ಸೆ ಕೊಡಬಾರ್ದು ಅಂತಾರೆ, ಒಬ್ರು ಮೃಗಾಲಯಕ್ಕೆ ತಗೊಂಡೋಗಿ ಅಂತಾರೆ, ಒಬ್ರು ತಗೊಂಡೋಗ್ಬೇಡಿ ಅಂತಾರೆ. ಹಾಗಾಗಿ ನನ್ನ ಮನವಿ ಮತ್ತೆ ಕಳಕಳಿ ಮನವಿ ನಿಮ್ಮಲ್ಲೂ ಸಹ ಮತ್ತೆ ಎಲ್ಲ ವನ್ಯಜೀವಿ ಆಸಕ್ತರಲ್ಲೂ ಈ ವಿಚಾರನ ತಜ್ಞರಿಗೆ ಒಂದ್ ಸ್ವಲ್ಪ ಮಾತಾಡ್ಲಿಕ್ಕೆ ಬಿಟ್ಬಿಡ್ಬೇಕು. ಇಲ್ಲ ಅಂದ್ರೆ ಏನು ಅಂದ್ರೆ ಈ ತರ ಅತಿಯಾದ ಒತ್ತಡ ಸರ್ಕಾರದ ಮೇಲೆ ಅರಣ್ಯ ಇಲಾಖೆ ಮೇಲೆ ಹಾಕ್ತಾ ಹೋದ್ರೆ ಅವರು ಹೆದರಿ
ನಿಜವಾದ ಕ್ರಮ ಏನ್ ಕ್ರಮ ಕೈಗೊಳ್ಬೇಕೋ ಆ ಕ್ರಮ ಕೈಗೊಳ್ಳೋದಿಲ್ಲ. ಖಂಡಿತ ಇದನ್ನ ಒಂದು ಬಿಟ್ಟು ಬಿಡ್ತಾರೆ. ಮುಂದಕ್ಕಂತೂ ವನ್ಯಜೀವಿಗಳಿಗೆ ತೊಂದರೆ ಆಗ್ತದೆ. ಈ ತರ ಕೆಲವರಂತೂ ರಾಜಕಾರಣಿಗಳನ್ನ ಕರ್ಕೊಂಡು ಹೋಗ್ತಾರೆ, ತಮ್ಗಿರುವಂತ ಬೆಂಬಲ ಉಪಯೋಗಿಸಿ ದೊಡ್ಡ ಅಧಿಕಾರಿಗಳ ಮೂಲಕ ಏರಿಸ್ತಾರೆ. ಹಾಗಾಗಿ ನನ್ನ ಕಳಕಳಿ ಅಂದ್ರೆ ಆನೆ ಮೇಲೆ ಕೆಲಸ ಮಾಡೋರಿದ್ರೆ, ಆನೆಗಳ ಬಗ್ಗೆ ಚೆನ್ನಾಗಿ ಗೊತ್ತಿರೋರು, ಪಶು ವೈದ್ಯಾಧಿಕಾರಿಗಳು ಆನೆಗಳ ಬಗ್ಗೆ, ಉದಾಹರಣೆಗೆ ಚೆಟ್ಟಿಯಪ್ಪ ಅಂತ ಇದ್ದಾರೆ, ಅಂತವರ ಅಭಿಪ್ರಾಯದ ಮೇಲೆ ಈ ವಿಚಾರಗಳಲ್ಲಿ ನಿರ್ಧಾರ ತಗೊಳ್ಬೇಕು. ಅತಿಯಾಗಿ ನಾವು ನಮಗೆ ಏನು ಗೊತ್ತಿಲ್ಲದವರು ಸಹ ಅತಿಯಾಗಿ ಮಾಧ್ಯಮಗಳ ಮೂಲಕ ಒತ್ತಡ ಇರೋದು ನನ್ನ ಪ್ರಕಾರ ಒಳ್ಳೆ ವಿಚಾರ ಅಲ್ಲ, ವನ್ಯಜೀವಿಗಳ ಸಂರಕ್ಷಣೆಯ ದೃಷ್ಟಿಕೋನ. ಎಸ್, ಕರೆಕ್ಟ್. ಸಂಜಯ್ ಅವರೇ, ಈಗ ಆನೆಗೆ ಈ ರೀತಿ ಇಷ್ಟರ ಮಟ್ಟಿಗೆ ಗಾಯ ಆಗಿದೆ, ಹಾಗಾಗಿ ಈ ಆನೆ ಸಿದ್ದು ಎಷ್ಟು ದಿನಗಳ ಕಾಲ ತಗೊಳ್ಬಹುದು ಚೇತರಿಕೆ ಕಾಣೋದಕ್ಕೆ ಅಂತ ಹೇಳಕ್ಕಾಗೋದಿಲ್ಲ ಮೇಡಮ್. ನಾನ್ ನೋಡಿದಾಗೆ ಅದಕ್ಕೆ ಕಾಲಲ್ಲಿ ಸೆಪ್ಟಿಸೀಮೆ ಆಗಿದೆ, ಬಹುಶಃ ಇವು ತುಂಬಿಕೊಂಡಿರುತ್ತೆ. ಇದಕ್ಕೆ ಕಾರಣ ಯಾರು ಅಂತ ನಾನು ಹೇಳಿದ್ನಲ್ಲ, ಒಬ್ರು ಮಾಡಿ ಅಂತಾರೆ, ಒಬ್ರು ಮಾಡಬೇಡಿ ಅಂತ ಹೇಳಿ ಯಾರು ನಿರ್ಧಾರ ತಗೊಳ್ದಲ್ಲ ಬಿಟ್ಬಿಟ್ರು ಈ ವಿಚಾರ. ಈಗ ಅವ್ರ ನಿರ್ಲಕ್ಷ್ಯದಿಂದ ಪಾಪ ಆನೆ ಸಿದ್ದು ಬಲಿಯಾಗಿ ಹೋಗ್ತಾ ಇದೆ. ಅವರು ಇವ್ರ ನಿರ್ಲಕ್ಷ್ಯದಿಂದ ಅಲ್ಲ, ನಾನು ಹೇಳ್ತೀನಿ, ಎಲ್ಲರ ನಿರ್ಲಕ್ಷ್ಯ ಅಲ್ಲ ಇದು, ಬೇರೆ ತೀರಾ ಜಾಸ್ತಿ ಏನೇನೋ ಅವ್ರ ಅಭಿಪ್ರಾಯ ಕೊಡ್ತಾರಲ್ಲ ಆ ಕಾರಣ ಇದು. ಒಬ್ರು ಮಾಡಿ ಅಂತಾರೆ, ಒಬ್ರು ಮಾಡಬೇಡಿ ಅಂತಾರೆ, ಒಬ್ರು ಇದಕ್ಕೆ ವಿರೋಧ ಮಾಡ್ತಾರೆ, ಒಬ್ರು ಇದಕ್ಕೆ ಪರ ಕೊಡ್ತಾರೆ. ಹಾಗಾಗಿ ನನ್ನ ಮನವಿ ಏನಂದ್ರೆ, ಪಶು ವೈದ್ಯಾಧಿಕಾರಿಗಳು ಆನೆಗಳ ಬಗ್ಗೆ ಕೆಲಸ ಮಾಡೋರು ಇಂಥವ್ರು ಇದ್ರ ಬಗ್ಗೆ ನಿರ್ಧಾರ ತಗೊಳಕ್ಕೆ ಮುಕ್ತವಾಗಿ ಅವ್ರಿಗೆ ಕೈ ಕೊಡ್ಬೇಕು, ಕೈ ಬಿಡ್ಬೇಕು ಅವ್ರಿಗೆ. ಇಲ್ಲ ಅಂದ್ರೆ ಎಲ್ಲಾರನ್ನೂ ಅವ್ರವ್ರದ್ದು ಅಭಿಪ್ರಾಯ ಕೊಟ್ಟು ಮಾಧ್ಯಮದಲ್ಲಿ ದೊಡ್ಡ ವಿಚಾರ ಮಾಡಿದ್ರೆ ಕೊನೆಗೆ ಬಲಿಯಾಗೋದು ವನ್ಯಜೀವಿಗಳು. ಇದು ವಿಚಾರದಲ್ಲಿ ಅದೇ ಆಗಿರೋದು ನನ್ನ ಪ್ರಕಾರ. ಹೌದು ಸಂಜಯ್ ಅವರೇ, ಖಂಡಿತ ಇದು 1.5 ತಿಂಗಳದಿಂದ ಪಾಪ ಆನೆ ಇಂತಹ ಸಂಕಟವನ್ನ ಅನುಭವಿಸಿದೆ. ನಿಜಕ್ಕೂ ನೀವ್ ಹೇಳ್ತಾ ಇದ್ದೀರಾ, ಒಂದ್ ಸ್ವಲ್ಪ ಅನುಭವಸ್ಥರು ಹೋಗಿ ಚಿಕಿತ್ಸೆಯನ್ನ ಕೊಟ್ರೆ ಆದಷ್ಟು ಬೇಗ ನಿವಾರಣೆ ಆಗುತ್ತೆ ಅಂತ. ಖಂಡಿತ ಜನಶ್ರೀ ನ್ಯೂಸ್ನೊಂದಿಗೆ ಮಾತನಾಡಿದಕ್ಕಾಗಿ ಧನ್ಯವಾದಗಳು ತಮಗೆ. ಈ ಬಗ್ಗೆ ಮಾತನಾಡೋದಕ್ಕೆ ವನ್ಯಜೀವಿ ತಜ್ಞರಾದಂತಹ ಕೃಪಾಕರ್ ಅವರು ಕೂಡ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕೃಪಾಕರ್ ಅವರೇ, ನಮಸ್ತೆ. ನಮಸ್ಕಾರ. ಕೃಪಾಕರ್ ಅವರೇ, ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ, ಆನೆಯ ಪರಿಸ್ಥಿತಿ 1.5 ತಿಂಗಳಿಂದಲೂ ಕೂಡ ಈ ಆನೆ ಸಂಕಟ ಪಟ್ಟಿರುವಂತದ್ದು. ಸೊ ಆಕ್ಚುಲ್ ಆಗಿ ಏನ್ ಆಗಿರಬಹುದು, ಈ ಬಗ್ಗೆ ಏನಾದ್ರೂ ಗಮನಕ್ಕೆ ಬಂತಾ? ಹೇಗೆ ಒಂದೇನಾಗುತ್ತೆ, ಯಾವುದೇ ಕಾಡು ಪ್ರಾಣಿಗಳಿದಾವಲ್ಲ, ಅದು ಹುಲಿ ಇರ್ಬೋದು, ಆನೆ ಇರ್ಬೋದು, ಇವುಗಳದ್ದು ಏನಾಗುತ್ತೆ ವಯಸ್ಸು ನಾ ಹೇಳಿದ್ದು. ಈಗ ನನಗೆ ನಾನು ಇದಕ್ಕೆ ಬಹುಶಃ 50 ವಯಸ್ಸು ದಾಟಿರ್ಬೋದು ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಆನೆಗಳು ಕಾಡಲ್ಲಿ ಬದುಕಕ್ಕಾಗದ 60 ವರ್ಷ ಮಾತ್ರ. ಓಕೆ, ಸೊ ಈ ಕಡೆಗಾಲ ಇರ್ತಾವಲ್ಲ ಅವುಗಳದ್ದು ಯಾವಾಗ್ಲೂ ಕಷ್ಟ ಇರ್ತವೆ. ಈಗ ನನಗೆ ಆಕ್ಚುಲಿ ವಸ್ತುಸ್ಥಿತಿ ಏನಂತ ನೇರವಾಗಿ ಕಂಡಿಲ್ಲ, ನಾನು ಫೋನಲ್ಲಿ ಮಾತ್ರ ಮಾತಾಡ್ತಾ ಇದ್ದೀನಿ. ಬಹುಶಃ ವಯಸ್ಸಾಗಿದ್ದು ಸ್ವಲ್ಪ ಏಟಾಗಿದ್ರು ಅವು ಬಹಳ ಕಷ್ಟ. ಯಾಕಂದ್ರೆ ಒಂದು ಆನೆ ವರ್ಷದಲ್ಲಿ ಈ ತರ ಆಲ್ಮೋಸ್ಟ್ 1300 ಚದರ ಸ್ಕ್ವೇರ್ ಕಿಲೋಮೀಟರ್ಸ್ ಓಡಾಡ್ತವೆ. ಹಲೋ ಸರ್, ಕೇಳಿಸ್ತಿದೆ, ಹೇಳಿ. ಹಾ, 1300 1500 ಚದರ ಕಿಲೋಮೀಟರ್ ವರೆಗೆ ಓಡಾಡುತ್ತೆ. ಅಂದ್ರೆ ಬಂಡೀಪುರ, ನಾಗರಹೊಳೆ, BRSಗೆ ಒಂದೇ ಆನೆ ಓಡಾಡ್ಬೋದು, ಅಷ್ಟು ವಿಸ್ತೀರ್ಣ ಓಡಾಡಂತ ವಲಯ ಇವುಗಳಿಗೆ ಬೇಕಾಗತ್ತೆ ಬದುಕಕ್ಕೆ. ಸೊ ಇಲ್ಲಿ ಈ ಆನೆ ಯಾಕೆ ಮಂಚಿನ ಬಲ್ಲೇ ಉಳಿಬೇಕಾಯ್ತು ಅಂದ್ರೆ, ನೀವು ಪೆಟ್ಟಾಗಿದೆ ಅಂತ ಹೇಳ್ತಾ ಇದ್ದೀರಾ. ಅವೇನಾಗುತ್ತೆ, ಒಂದೇ ಒಂದು ನೀರಿಗೆ ಅವಕ್ಕೆ ಬೇರೆ ದಾರಿ ಎಲ್ಲೂ ಇಲ್ಲ. ಕನಿಷ್ಠ ನೀರಿಗೆ ಉಳಿತವೆ ಎಲ್ಲ ಈ ಇಂಜರ್ಡ್ ಅನಿಮಲ್ಸ್, ನೀರಿಗಾಗಿ ಅಲ್ಲೇ ಉಳಿಬೇಕಾಗತ್ತೆ. ಯಾಕಂದ್ರೆ ಅವಕ್ಕೆ ಟ್ರಾವೆಲ್ ಮಾಡಕ್ ಆಗಲ್ಲ ಎಲ್ಲಿಂದ ಎಲ್ಲಿಗೆ. ಅವು ಟ್ರಾವೆಲ್ ಮಾಡ್ಬೇಕಾಗಿರೋದು ಬಾಳೆ ಮುಖ್ಯ. ಯಾಕಂದ್ರೆ ಒಂದೇ ಈಗ ಮಂಚಿನ ಬಲೆನಲ್ಲಿ ಇರೋ ಫುಡ್ ಅದಕ್ಕೆ ಸಾಕಾಗಲ್ಲ. ಅಂದ್ರೆ ಒಂದೊಂದು ಏರಿಯಾದಲ್ಲಿ ಒಂದೊಂದು ಬೇರೆ ಬೇರೆ ಬಗೆಯ ಕಾಡಲ್ಲಿ ಬೇರೆ ಬೇರೆ ರೀತಿ ಫುಡ್ ಇರುತ್ತಲ್ಲ, ಅದನ್ನ ಅವು ಹುಡ್ಕೊಂಡು ವರ್ಷ ಪೂರ್ತಿ ಸುತ್ತಾ ಇರ್ತವೆ. ಇದು ರಿಸ್ಟ್ರಿಕ್ಟ್ ಆಗಿದೆ. ಈಗ ನೀರು ಏನೇ ಸಿಕ್ಕಿದ್ರು ಸಹ ಅಲ್ಲಿ ಅದು ಬದುಕದ್ ಕಷ್ಟ. ಆಮೇಲೆ ಇನ್ನೊಂದು ಇದ್ರೊಳಗೆ ನಾವ್ ಏನ್ ಯೋಚನೆ ಮಾಡ್ಬೇಕಾಗಿದೆ ಅಂದ್ರೆ, ಈಗ ಇಡೀ ಆನೆ ಸಂಕುಲದ ಬಗ್ಗೆ ನಾವು ಯೋಚನೆ ಮಾಡ್ಬೇಕಾಗಿದೆ. ಒಂದ್ ಆನೆ ಅಂತಲ್ಲ. ಈಗ ಮಂಚಿನ ಬಲೆದ್ರ ಬಗ್ಗೆ ನಿಜವಾಗ್ಲೂ ನನಗೆ ಭಾವನಾತ್ಮಕವಾಗಿ ಫೀಲ್ ಆಗಿದೆ, ಅಯ್ಯೋ ಹಿಂಗಾಯ್ತಲ್ಲ ಅಂತ, ನಿಜ. ಆದ್ರೆ ನಾವ್ ಏನ್ ಎಫರ್ಟ್ ಹಾಕ್ತಿವಿ ಈ ಒಂದಾನೆಗೆ, ಅದನ್ನ ನಿಜವಾದ ಆನೆ ಸಂಕುಲಕ್ಕೆ ಏನು ಅಪಾಯ ಆಗಿದೆ, ಯಾಕೆ ಹಿಂಗಾಗ್ತಾ ಇದೆ ಅಂತ ನಾವು ಮೂಲಭೂತವಾದ ಪ್ರಶ್ನೆನ ಉತ್ತರಿಸಬೇಕಾಗುತ್ತೆ. ಅವಾಗ ಇಂಥ ಸಮಸ್ಯೆಗಳು ಭವಿಷ್ಯದಲ್ಲಿ ಕಮ್ಮಿ ಆಗ್ಬೋದು ಅಂತ. ಅಲ್ಲ, ಈಗ ಏನಂದ್ರೆ ಕೃಪಾಕರ್ ಅವರೇ, 1.5 ತಿಂಗಳಿಂದಲೂ ಕೂಡ ಆನೆ ಇಂತಹ ಗಾಯಕ್ಕೆ ಒಳಗಾಗಿದೆ, ಇಂತಹ ಸಂಕಟಕ್ಕೆ ಒಳಗಾಗಿದೆ. ಹಾಗಾಗಿ ಎಷ್ಟು ಸಮಯ ಬೇಕಾಗುತ್ತೆ, ಯಾವ ರೀತಿ ಚಿಕಿತ್ಸೆ ಆನೆಗೆ ಈಗ ಬೇಕಾಗಿರುತ್ತೆ ಅಂತ? ಅವು ನಾನು ವಯಸ್ಸು ಒಂದಲ್ಲ, ಮೇಜರ್ ಆಗಿ ವಯಸ್ಸಾಗಿದ್ರೆ ಅವು ಸ್ಲೋ ಆಗುತ್ತೆ. ಮನುಷ್ಯರ ತರ ಈಗ ನೋಡಿ, ನೀವು ಮನುಷ್ಯರು ಬಹುಶಃ 70 ವರ್ಷ ಎಲ್ಲ ಆಗಿರುತ್ತಲ್ಲ, ಚೆನ್ನಾಗಿ ಇರ್ತಾರೆ. ಒಂದ್ಸಲ ಎಲ್ಲೋ ಜಾರ್ ಬೀಳ್ತಾರಲ್ಲ, ಆಮೇಲೆ ರಿಕವರಿ ಆಗಲ್ಲ ಅವರು. ಒಂದ ಮುಗದೆ ಹೋಗ್ಬಿಡುತ್ತೆ ಜೀವನ. ಪ್ರಾಣಿಗಳದ್ದು ಅದೇ ತರ ಆಗುತ್ತೆ. ಗಟ್ಮುಟ್ಟ ಕಂಡ್ರು ಎಂಡ್ ಸ್ಟೇಜ್ ಆತರ. ಓಕೆ, ಈಗ ಈ ಆನೆನ ಆಕ್ಚುಲಿ ಆಯ್ತು, ಈಗ ಹಿಂಗಾಗಿದೆ, ಈಗ ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ ಅಂತ ಮುಂದೆ ಏನ್ ಮಾಡ್ತೀವಿ ಅಂತ ಅದನ್ನ
ಈಗ ಕಡೆ ವಯಸ್ಸಲ್ಲಿ ಅದನ್ನು ನಾವು ರಕ್ಷಿಸ್ತೀವಿ ಅಂತ ಅನ್ಕೊಂಡು ಕಡೆ ಅದಕ್ಕೆ ನಾವು ಕ್ಯಾಂಪಿಗೆ ತಗೊಂಡ್ಬಂದು ಹಾಕ್ತಿವಲ್ಲ ಮನುಷ್ಯನ ಕ್ಯಾಂಪಿಗೆ, ಅದು ಇನ್ನೂ ಟಾರ್ಚರಸ್ ಅವಕ್ಕೆ. ಕಡೆಗಾಲದಲ್ಲಿ ಸೆರೆಮನೆಗೆ ಹಾಕ್ತಂಗ ನಾವು ನಮ್ಮ ಮನಸ್ಸಲ್ಲಿ ನಾವು ಖಂಡಿತ ಅದಕ್ಕೆ ಒಳ್ಳೇದಾಗುತ್ತೆ ಅಂತ ನಾವು ತಿಳ್ಕೊತೀವಿ. ಬಟ್ ಇದರಿಂದ ಅದ್ರದಕ್ಕಿಂತ ನಾವು ಯೋಚನೆ ಮಾಡೋದೇ ಅಲ್ಲ ಪಾಯಿಂಟ್ ಆಫ್ ವ್ಯೂ ಇಂದ. ಇದನ್ನ ನಾವು ಹೆಂಗೆ ಹ್ಯಾಂಡಲ್ ಮಾಡ್ಬೇಕಂತ ಅದಕ್ಕೆ ನಾನು ಹೇಳಿದ್ದು. ಈಗ ನಾವು ಇವು ಸಾವು ಹುಟ್ಟು ಇದಾವಲ್ಲ ನೇಚರಲ್ಲಿ ಬಹಳ ಸಾಮಾನ್ಯ ಆದಂತದ್ದು. ಕಾಡು ಒಳಗಡೆ ನಡೆಯೋದಿದಾವಲ್ಲ ವಹಿವಾಟು ಜಗತ್ತ ಸ್ವಾಭಾವಿಕ ನಡೆಯುತ್ತದನ್ನ ಅದನ್ನ ಸ್ವಲ್ಪ ನಾವು ಅಷ್ಟೊಂದು ಎಮೋಷನಲ್ ಆಗಿ ಭಾವನಾತ್ಮಕವಾಗಿ ತಗೋಬಾರ್ದಂತ ನನಗೆ ಅನ್ಸೋದು. ಯಾಕಂದ್ರೆ ಇದು ಪ್ರಾಸೆಸ್, ಎವಲ್ಯೂಷನರಿ ಪ್ರಾಸೆಸ್ ಇವು, ಬೀಳೋದು ಸಾಯೋದು ಹೋಗೋದಿದಲ್ಲ. ಸೊ ಹಂಗಾಗಿ ನಾನು ಮೊದಲೇ ಹೇಳ್ದಂಗೆ ಒಟ್ಟು ಸಂಕುಲದ ಉಳಿವಿಗೆ ನಾವೇನ್ ಮಾಡ್ಬೇಕಂತ ಅದನ್ನ ಯೋಚನೆ ಮಾಡ್ಬೇಕು ಅಂತ ನಾವು ಹೆಚ್ಚು ಒತ್ತು ಕೊಡ್ಬೇಕಾಗತ್ತೆ. ಅದಕ್ಕೆ ನಾವು ಈಗ ಕಾಡನ್ನು ತಿಂದು ಈಗ ಕಾಡನ್ನ ಏನು ಕಾಯ್ದಿರ್ತಿದ್ದೀವಿ ಅದ್ರ ಅಂಚಿಲ್ಲಿ ಏನಾಗ್ತಾ ಇದೆ, ಕಾಡಿನ ಅಂದ್ರೆ ಗುಣಮಟ್ಟ ಏನಾಗ್ತಾ ಇದೆ ಅದನ್ನ ಇಂಪ್ರೂವ್ ಮಾಡಿದಾಗ ಈ ತರ ಸಮಸ್ಯೆಗಳಾಗಲ್ಲ. ಅವು ಅಲ್ಲೇ ಉಳಿತವೆ, ಫುಡ್ ಇರುತ್ತೆ. ಓಕೆ, ಇಲ್ಲಿ ಮೇಜರ್ ಆಗಿರೋದು ಮಂಚಿನ ಬರೆದು ಇದು ಒರಿಜಿನಲ್ ಹಿಂದೆ ಯಾವ್ದೋ ಒಂದು ಅವುಗಳದ್ದು ಪಥ ಇತ್ತು, ಓಡಾಡೋ ಪಥ ಇತ್ತಲ್ಲ, ಈಗ ಇಲ್ಲ. ಅದಕ್ಕೆ ಈಗ ಕನಕಪುರ ನಾವೇನು ಕಾರಿಡಾರ್ ಹೇಳ್ತೀವಿ ಆ ಕಡೆಯಿಂದ, ಆ ಕಾರಿಡಾರ್ ಇಲ್ಲ. ಈಗ ಎಲ್ಲ ಊರು ಕೇರಿ ಹಾಕೂತಿದಲ್ಲ. ಸೊ ಅವುಗಳಿಗೆ ಈಗ ನಾವು ಎರಡು ಪ್ರಶ್ನೆ, ಈಗ ನಾವು ಮನುಷ್ಯ ಪರವಾಗಿ ಯೋಚನೆ ಮಾಡ್ಬೇಕು, ಆನೆಗಳ ಪರವಾಗಿ ಯೋಚನೆ ಮಾಡ್ಬೇಕು ಅಂತ. ಮನುಷ್ಯರು ಸಾಯ್ತಾರೆ, ಇಲ್ಲ ಆನೆ ಇಂಜುರೀಸ್ ಆಗ್ತವೆ. ಸೊ ಇಂಥ ಸಂದಿಗ್ಧ ಪರಿಸ್ಥಿತಿ ನಾವಿದ್ದೀವಿ ಇವತ್ತಿನ ಪರಿಸ್ಥಿತಿ. ಓಕೆ ಕೃಪಾಕರ್ ಅವರೇ, ಜನಶ್ರೀ ನ್ಯೂಸ್ನೊಂದಿಗೆ ಮಾತನಾಡಿದ್ದಕ್ಕಾಗಿ ಧನ್ಯವಾದಗಳು ತಮಗೆ. ಆನೆ ಸಿದ್ದು ಬಗ್ಗೆ 2 ದಿನಗಳ ಕಾಲ ಜನಶ್ರೀ ನ್ಯೂಸ್ ಎಳೆಯಾಗಿ ಈ ಬಗ್ಗೆ ಅಭಿಯಾನ ಕೂಡ ಮಾಡಿತ್ತು, ವರದಿಯನ್ನು ಕೂಡ ಬಿತ್ತರ ಮಾಡಿತ್ತು. ಈಗ ಅರಣ್ಯ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈಗಾಗಲೇ ಆನೆಯನ್ನ ಮೇಲೆತ್ತುವ ಕೆಲಸ ಕೂಡ ಆಗಿದೆ. ಇನ್ನ ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ.